ಇನ್ನು ಕಾಫಿನಾಡಿನ ಪ್ರವಾಸೋದ್ಯಮಕ್ಕೂ ಕೂಡ ಈ ಗ್ಯಾಸ್ನ ಬಿಸಿ ತಟ್ಟಿದೆ. ಟೂರಿಸಂ ಮೇಲೂ ಕೂಡ ಪರಿಣಾಮ ಬೀರಿದೆ. ವೀಕೆಂಡ್ನಲ್ಲೂ ಪ್ರಸಿದ್ಧ ಪ್ರವಾಸಿ ತಾಣಗಳು ಖಾಲಿ ಹೊಡಿತಾ ಇದೆ. ಗ್ಯಾಸ್ ಸಿಲಿಂಡರ್ ಸಿಗದೆ ಬಹುತೇಕ ಹೋಟೆಲ್ಗಳು ಬಂದಾಗಿದೆ. ಇರೋ ಹೋಟೆಲ್ಗಳಲ್ಲಿ ಊಟ ತಿಂಡಿ ಬೆಲೆ ಬಹಳ ದುಬಾರಿ ಆಗೋಗಿದೆ. ಹೀಗಾಗಿ ಪ್ರವಾಸಿ ತಾಣಗಳ ಕಡೆಗೆ ಯಾವುದೇ ಪ್ರವಾಸಿಗರು ಮುಖ ಮಾಡ್ತಾ ಇಲ್ಲ. ಊಟ ತಿಂಡಿ ಸಮಸ್ಯೆಯಿಂದ ಪ್ರವಾಸಿಗರು ಬರೋದಕ್ಕೆ ಮನಸ್ಸು ಮಾಡ್ತಾ ಇಲ್ಲ. ಮುಳ್ಳಯ್ಯನಗಿರಿ, ಸೀತಾಳಯ್ಯನಗಿರಿ ಪ್ರವಾಸಿ ತಾಣಗಳು ಸದ್ಯ ಜನನೇ ಇಲ್ಲದೆ ಖಾಲಿ ಕಾಣಿಸ್ತಾ ಇದೆ. ಪ್ರವಾಸಿಗರ ಸಂಖ್ಯೆ ಬಹಳ ಇಳಿಮುಖ ಆಗಿದೆ. ಅಂಗಡಿಗಳು, ಹೋಟೆಲ್ಗಳು ಕೂಡ ಬಂದಾಗಿದೆ. ಪರೀಕ್ಷಾ ಸಮಯವಾಗಿರೋದ್ರಿಂದ ಪ್ರವಾಸೋದ್ಯಮದಲ್ಲಿ ಕೇವಲ ಅರ್ಧಕ್ಕರ್ಧ ಮಾತ್ರ ನಡೆಯುತ್ತಿರುತ್ತೆ. ಈ ಅರ್ಧದಲ್ಲೂ ಈಗ ಕಾಲು ಭಾಗಕ್ಕೆ ಬಂದಿದೆ. ಕಾರಣ ಹೋಟೆಲ್ ಉದ್ಯಮದವರು ಹೋಟೆಲ್ನಲ್ಲಿ ತಿಂಡಿ ಉಪಹಾರ ಕೊಡೋಕ್ಕೆ ತೊಂದರೆ ಆಗುತ್ತೆ ಅಂತಂದು ತಮ್ಮ ಹೋಟೆಲ್ ಉದ್ಯಮಗಳನ್ನು ಕ್ಲೋಸ್ ಮಾಡಿದ್ದಾರೆ. ಆ ಕ್ಲೋಸ್ ಇರೋದ್ರಿಂದ ಪ್ರವಾಸಿಗರು ಊಟ ತಿಂಡಿ ಸಿಗುತ್ತೋ ಇಲ್ಲೋ ಅಂತಂದು ಹೊರಗಡೆಯಿಂದ ಬರೋದನ್ನು ಯೋಚನೆ ಮಾಡ್ತಿದ್ದಾರೆ. ಇಲ್ಲಿವರೆಗೂ ನಡೀತಿದ್ದ ಈ ಸಮಯದಲ್ಲಿ 50% ಟೂರಿಸಮು ಇವತ್ತು 25% ಬಂದಿದೆ. ನಾವು ಕೆಲವೇ ಬೆರಳೆಣಿಕೆಯಷ್ಟು ನಗರದಲ್ಲಿರುವಂಥ ಬೇಜಾನ್ ಸಹಕಾರ ಸಾರಿಗೆ ಮತ್ತು ಟ್ಯಾಕ್ಸಿ ಇವೆಲ್ಲವೂ ತುಂಬ ವೆಹಿಕಲ್ಲು ಮುಳ್ಳಯ್ಯನಗಿರಿ, ಸೀತಾಳಯ್ಯನಗಿರಿ ಈ ಥರ ಭಾಗಗಳಿಗೆ ಕರ್ಕೊಂಡು ಹೋಗ್ತಾಯಿದ್ರು. ಆದರೆ ಇವತ್ತು 25%ಗೂ ಕಮ್ಮಿಯಾಗಿ ಬಂದಿದೆ. ಕಾರಣ ಒಂದು ಹೆದರಿಕೆ, ಯಾವುದು ಯುದ್ಧದ ಭೀತಿ ಅಂತಂದರೆ ಹೋಟೆಲ್ ಉದ್ಯಮಕ್ಕೆ ಗ್ಯಾಸು ಇತರೆ ಸಂಪರ್ಕ ಸಾಧನಗಳು ಅವರಿಗೆ ಸಿಗ್ತಿಲ್ಲ, ತಂದು ನಾವು ಅತಿ ಹೆಚ್ಚು ದರ ಕೊಟ್ಟು ನಾವು ತಂದು ಮಾಡೋಕ್ಕಾಗಲ್ಲ ಅಂತಂದು ಉದ್ಯಮವನ್ನು ತಮ್ಮ ಸ್ವಂತಿಕೆಯಿಂದ ಸ್ಟಾಪ್ ಮಾಡಿದ್ದಾರೆ. ಮತ್ತು ಈ ಭಾಗದಲ್ಲಿದ್ದಂಥ ಸಣ್ಣ ಪುಟ್ಟ ಕ್ಯಾಂಟೀನ್ಗಳನ್ನೂ ಅವರಿಗೆ ಗ್ಯಾಸ್ ತಂದು ಇಲ್ಲಿ ಮಾಡ್ಕೊಳಕ್ಕಾಗಲ್ಲ. ಯಾಕಂದರೆ ಇಲ್ಲಿ ಎಲ್ಲ ರೀತಿಯ ವಸ್ತುಗಳನ್ನ ಕೆಳಗಿಂದ ಮೇಲ್ತನಕ ತಂದೇ ಮಾಡಿಕೊಡ್ಬೇಕು. ಈ ಬಗ್ಗೆ ನಮ್ಮ ಪ್ರತಿನಿಧಿ ಅಶ್ವಿತ್ ಒಂದು ಪ್ರತ್ಯಕ್ಷ ವರದಿ ಕೊಟ್ಟಿದ್ದಾರೆ, ನೋಡೋಣ. ಇರಾನ್, ಇಸ್ರೇಲ್, ಅಮೆರಿಕದ ನಡುವೆ ನಡೆಯುತ್ತಿರುವಂತಹ ಯುದ್ಧದ ಎಫೆಕ್ಟ್ ಭಾರತದ ಮೇಲೂ ತಟ್ಟಿದೆ. ಈಗ ಆಲ್ರೆಡಿ ಗ್ಯಾಸ್ನ ಹಾಹಾಕಾರ ಎಲ್ಲೆಡೆ ಹರಡಿರುವಂಥದ್ದು. ಇದರ ಎಫೆಕ್ಟ್ ಪ್ರವಾಸೋದ್ಯಮದ ಮೇಲೆ ಭಾರಿ ಪ್ರಮಾಣದಲ್ಲಿ ಪರಿಣಾಮವನ್ನು ಬೀರ್ತಾ ಇರುವಂಥದ್ದು. ನಾವೀಗ ಚಿಕ್ಕಮಗಳೂರು ಜಿಲ್ಲೆಯ ಪ್ರಸಿದ್ಧ ಪ್ರವಾಸಿ ತಾಣ ಸೀತಾಳಯ್ಯನಗಿರಿಲಿದ್ದೀವಿ. ಇಲ್ಲಿನ ಚಿತ್ರಣವನ್ನು ನಾವು ನೋಡ್ಬೋದು. ಇಲ್ಲಿ ಪ್ರತಿ ದಿನದಂತೆ ಅಂದರೆ ಪ್ರತಿ ವರ್ಷವೂ ಕೂಡ ಈ ಸಮಯದಲ್ಲಿ ಸ್ವಲ್ಪ ಪ್ರಮಾಣದಲ್ಲಿ ಇಳಿಕೆ ಆಗ್ತಾ ಇತ್ತು. ಅಂದರೆ ಪ್ರವಾಸಿಗರು ಈಗ ಎಕ್ಸಾಮ್ ಟೈಮ್ ಆಗಿರೋದ್ರಿಂದ ಒಂದು 50% ಸಂಖ್ಯೆಯಲ್ಲಿ ಕಡಿಮೆ ಆಗ್ತಾ ಇತ್ತು. ಆದರೆ ನಾವಿಲ್ಲಿ ದೃಶ್ಯದಲ್ಲಿ ನೋಡ್ತಿದ್ದೇವೆ 95% ಅಷ್ಟು ಪ್ರವಾಸಿಗರು ಸಂಪೂರ್ಣ ಇಳಿಮುಖವಾಗಿರುವಂಥದ್ದು. ಪ್ರಮುಖವಾಗಿ ಗ್ಯಾಸ್ನ ಕೊರತೆ ಇದೆ. ಇದರಿಂದಾಗಿ ಹೋಟೆಲ್ಗಳು ಬಂದ್ ಆಗ್ತಾ ಇದೆ. ಈಗ ಪ್ರವಾಸಿಗರು ಬಂದರೆ ಊಟದ ಸಮಸ್ಯೆಗಳನ್ನು ಎದುರಿಸಬೇಕಾಗುತ್ತೆ ಎಂಬ ನಿಟ್ಟಿನಲ್ಲಿ ಭಾರಿ ಪ್ರಮಾಣದಲ್ಲಿ ಈ ಕಡೆ ಮುಖವನ್ನು ಮಾಡ್ತಾ ಇಲ್ಲ. ಪ್ರಮುಖವಾಗಿ ನಾವಿಲ್ಲಿ ದೃಶ್ಯದಲ್ಲಿ ನೋಡ್ತಿದ್ದೇವೆ ಪ್ರವಾಸಿಗರ ಸಂಖ್ಯೆ ಕಡಿಮೆ ಆಗ್ತಾ ಇದ್ದಂತೆ ಹೋಟೆಲ್ಗಳನ್ನು ಕೂಡ ಇಲ್ಲಿನವರು ಬಾಗಿಲನ್ನು ಹಾಕಿರುವಂಥದ್ದು. ಯಾಕಂದರೆ ಪ್ರತಿನಿತ್ಯವೂ ಕೂಡ ಸಾವಿರಾರು ಸಂಖ್ಯೆಯಲ್ಲಿ ವಾಹನಗಳು ಬರ್ತಾ ಇತ್ತು, ಸಾವಿರಾರು ಸಂಖ್ಯೆಯಲ್ಲಿ ಪ್ರವಾಸಿಗರು ಕೂಡ ಬರ್ತಾ ಇದ್ರು. ಇಲ್ಲಿ ವ್ಯವಹಾರಗಳು ನಡೀತಾ ಇತ್ತು. ಆದರೆ ಸಂಪೂರ್ಣವಾಗಿ ವ್ಯವಹಾರ ಬಂದ್ ಆಗಿರುವಂಥದ್ದು. ನಾವಿಲ್ಲಿ ದೃಶ್ಯದಲ್ಲಿ ನೋಡ್ತಾ ಇದ್ದೇವೆ ಸಂಪೂರ್ಣ ಅಂಗಡಿಗಳನ್ನು ಕ್ಲೋಸನ್ನು ಮಾಡಿದ್ದಾರೆ. ಪ್ರಮುಖವಾಗಿ ಈ ಒಂದು ಕಡೆ ಗ್ಯಾಸ್ನ ಅಭಾವ ಎದುರಾಗ್ತಾ ಇದೆ. ಇದರಿಂದಾಗಿ ಪ್ರವಾಸಿಗರು ಭಾರಿ ಇಳಿಮುಖ ಆಗಿದ್ದಾರೆ. ಇದರಿಂದಾಗಿ ಚಿಕ್ಕಮಗಳೂರಿನ ಪ್ರವಾಸೋದ್ಯಮಕ್ಕೂ ಕೂಡ ಭಾರಿ ದೊಡ್ಡ ಮಟ್ಟದ ಹೊಡೆತವನ್ನು ಕೊಟ್ಟಿದೆ. ಈ ಜೀಪ್ಗಳೇನಿದೆ, ಈ ಜೀಪ್ಗಳು ಸೀತಾಳಯ್ಯನಗಿರಿಯಿಂದ ಮುಳ್ಳಯ್ಯನಗಿರಿವರೆಗೂ ಪ್ರವಾಸಿಗರನ್ನ ಕರ್ಕೊಂಡು ಹೋಗ್ತಾ ಇತ್ತು. ಈಗ ಭಾರಿ ಪ್ರಮಾಣದಲ್ಲಿ ಪ್ರವಾಸಿಗರು ಇಳಿಕೆ ಆಗಿರೋದ್ರಿಂದ ಜೀಪ್ನವರು ಕೂಡ ಒಂದು ಪರದಾಡುವ ಸ್ಥಿತಿ ನಿರ್ಮಾಣವಾಗಿರುವಂಥದ್ದು. ಪ್ರಮುಖವಾಗಿ ಇದೇ ರೀತಿ ಗ್ಯಾಸ್ನ ಸಮಸ್ಯೆ ಮುಂದುವರೆದ್ರೆ ಇನ್ನಷ್ಟು ಅಂಗಡಿಗಳು ಕೂಡ ಬಂದಾಗುತ್ತೆ, ಇನ್ನಷ್ಟು ಪ್ರಮಾಣದಲ್ಲಿ ಪ್ರವಾಸಿಗರ ಸಂಖ್ಯೆ ಇಳಿಮುಖ ಆಗುತ್ತೆ ಅಂಥೇಳಿ ಇಲ್ಲಿನವರು ಅಭಿಪ್ರಾಯವನ್ನು ಪಡ್ತಾ ಇರುವಂಥದ್ದು. ಕ್ಯಾಮ್ರಾ ಪರ್ಸನ್ ಹರೀಶ್ ಜೊತೆ ಅಶ್ವಿತ್ ಮಾವಿನಗುಣಿ, TV9 ಚಿಕ್ಕಮಗಳೂರು.